ಮಕ್ಕಳ ತಾಯಿ ಪ್ರಿಯಾಂಕಾಳ ತಲೆಕೆಡಿಸಿ ಮುಖಂಡ ತಾರಕ್ ಮಂಜುನಾಥ್ ಕರೆದುಕೊಂಡು ಹೋಗಿದ್ದು 3 ವರ್ಷದ ಎಳೆ ಮಗು ಅಮ್ಮನಿಗಾಗಿ ಅಳುತ್ತಿದೆ. ನ್ಯಾಯ ಕೊಡಿಸಬೇಕಾದ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಮೌನಕ್ಕೆ ಶರಣಾಗಿದ್ದಾರೆ ಎಂದು ಪ್ರಿಯಾಂಕಾ ಪತಿ ಎನ್ ಶಿವಶಂಕರ್ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಿಯಾಂಕಾ ಹೋಗುವಾಗ 5 ಲಕ್ಷ ರೂಪಾಯಿ ನಗದು ಜೊತೆಗೆ ಚಿನ್ನಾಭರಣ ಸಹ ಹೊತ್ತೊಯ್ದಿದ್ದು, ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ವಿಚಾರಣೆ ನಡೆಸುವಾಗ ಪತ್ನಿ ನನ್ನ ಮೇಲೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ದಾಳೆ. ಈ ದೃಶ್ಯಗಳು ಠಾಣೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಏಪ್ರಿಲ್ 3ರಂದು ರಾತ್ರಿ 8 ಗಂಟೆಯಲ್ಲಿ ಪ್ರಿಯಾಂಕಾ ತಾರಕ್ ಮಂಜುನಾಥ್ ಕೆಲ ರೌಡಿಗಳೊಂದಿಗೆ ಸೋಮಯಾಜಲಹಳ್ಳಿ ಜಮೀನಿನ ಬಳಿ ಬಂದು ಗಲಾಟೆ ತೆಗೆಯಲು ಮುಂದಾದಾಗ ನಾನು ಸ್ಥಳದಿಂದ ಹೊರಟು ಹೋಗಿದ್ದು, ಶೀಘ್ರದಲ್ಲೇ ಪ್ರಾಣ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ದಾರೆ. ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆಯಾದರೆ ಪತ್ನಿ ಪ್ರಿಯಾಂಕಾ, ಆಕೆಯ ಭಾವ ತಾರಕ್ ಮಂಜುನಾಥ್ ನೇರ ಹೊಣೆಯಾಗ್ತಾರೆ. ಇನ್ನಾದರೂ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರಿಯಾಂಕಾ ಮನೆಯಿಂದ ಹೊತ್ತೊಯ್ದಿರುವ 5 ಲಕ್ಷ ರೂಪಾಯಿ ನಗದು ಮತ್ತು ಚಿನ್ನಾಭರಣಗಳನ್ನು ಕೊಡಿಸುವ ಮೂಲಕ ನ್ಯಾಯ ಒದಗಿಸಬೇಕು ಎಂದು ಶಿವಶಂಕರ್ ಆಗ್ರಹಿಸಿದರು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, ಕೋಲಾರ. ಅಂತ ನಿಮಗೆ ಅವಾಗ ಹೇಳ್ತಾ ಇದ್ಲು, ಹಿಂಗೆ ಮಾಡ್ತಾ ಇದ್ದೆ, ಹಂಗೆ ಮಾಡ್ತಾ ಇದ್ದಾನೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಆದರೂ ನಾನು ಸಹಿಸ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಅಮೌಂಟು ಸ್ವಲ್ಪ ಎತ್ಕೊಂಡು ಬಂದು ಮನೇಲಿ ಇಟ್ಟಿದ್ದೆ, 5 ಲಕ್ಷ. ಅದು ಒಡವೆಗಳು 5 ಲಕ್ಷ ಎತ್ಕೊಂಡು ಓಡೋಗಿ ಅವನ ಹತ್ರ ಇದ್ದಾಳೆ. ನಿಮಗೆ 9 ವರ್ಷ ಆಗಿತ್ತು. ಮಕ್ಕಳು 3. ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು. ನನ್ನ ಹತ್ರನೇ ಇದ್ದಾರೆ. ಈಗ ಮಕ್ಕಳು ಬಿಟ್ಟು ಹೋಗಿದ್ದಾರೆ ಅವರು? ಬಿಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ತಾಯಿ ತಂದೆ ಎಲ್ಲರೂ ಮುದುಕರು, ನೋಡೋರು ಯಾರೂ ಇಲ್ಲ. ಯಾಕೆ ಇವಾಗ ನಿಮ್ಮನ್ನು ಬೇಡ ಅಂತಾರೆ ಈಗ ಅವರು? ಗೊತ್ತಿಲ್ಲ. ಅದು ಅವನ 1 ವರ್ಷದಿಂದ ಮುಂಚೆ ಚೆನ್ನಾಗೇ ಇದ್ಲು, 9 ವರ್ಷ ಚೆನ್ನಾಗೇ ಇದ್ಲು. ಇವಾಗ 1 ವರ್ಷದಿಂದ ಹಿಂಗೆ ಈ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಏನಂತ? ಇದು ನಾನು ಹೊರಟ್ಬಿಡ್ತೀನಿ ಅಂತ ಗಲಾಟೆ ಮಾಡ್ಕೊಳ್ಳೋದು, ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು, ಹೋಗೋದು, ಹಂಗೂ ಹೋಗಿ ಕರ್ಕೊಂಬರೋದು. ಒಂದೆರಡು ದಿನ ಇರ್ತಾಳೆ, 1 ತಿಂಗಳು ಇರ್ತಾಳೆ, ಮತ್ತೆ ಗಲಾಟೆ ಮಾಡ್ತಾಳೆ, ಮತ್ತೆ ಹಂಗೆ ಹೋಗ್ತಾಳೆ, ಮತ್ತೆ ಗಲಾಟೆ ಮಾಡಿಕೊಂಡು ಮತ್ತೆ ಕರ್ಕೊಂಡು ಬರೋದು. ಹಂಗೆ ಮಾಡ್ತಾನೆ ಇದ್ದೆ 1 ವರ್ಷದಿಂದ. ಇವಾಗ ಅಮೌಂಟು ಎತ್ಕೊಂಡು ಮತ್ತೆ ಹೋಗಿರೋಳು. ಇವಾಗ ನಾನು ಬರೋದೇ ಇಲ್ಲ, ಮನೆ ಹತ್ರ ಹೋಗಿದ್ರೆ ನೀನು ಯಾವನೋ, ನೀನು ಓದ್ತಾ ಇರೋ ಆಚೆಗೆ ಅಂತ ತಿಳ್ತಾರೆ. ಈಗ ಬೇಡ ಅಂತಿದ್ದಾರೆ. ನಿಮ್ಮ ಬೇಡ ಅಂತದೆ, ಮಕ್ಕಳು ಬೇಡ, ನೀನು ಬೇಡ, ನನ್ನ ಹತ್ರನೇ ಬರಬೇಡ, ಬಂದರೆ ಸಾಯ್ಸಾಕ್ತೀವಿ ಅಂತ ಹೇಳಿ. ಅವ್ರು ತಾರಕ್ ಮಂಜು ಅವರು ನೆನ್ನೆ ಬಂದು ತೋಟ ಹತ್ರ ಇದ್ದೆ, ನಾನು ಒಬ್ಬನೇ ಇದ್ದೆ. ಕೋಲ್ಪಾರ ಇದೆ, ಕೋಲ್ಪಾರ ಹತ್ರ ನಾನು ಒಬ್ಬನೇ ಇದ್ದರೆ ಅವ್ನು ಬಂದು 5 ಜನ ಬಂದರು. 5 ಜನ ಬಂದು ಕಾರ್ ಹಿಡಿದುಬಿಟ್ಟು ಇವ್ನು ಮುಂಚೆ ಹಿಡಿದುಬಿಟ್ಟು ಅದೇನು ಕೋಲನ್ನು ಎತ್ಕೊಂಡ. ನಾನು ಕೋಲನ್ನು ಎತ್ಕೊಳ್ಳೋದಕ್ಕೆಲ್ಲ ನಾನು ಓಡೋಗ್ಬಿಟ್ಟೆ. ಮತ್ತು ಅವರು ಹೋದ್ರೋ ಇಲ್ವೋ ನಾನು ನೋಡಿಲ್ಲ. ಈಗ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ? ನಮ್ಮ ಮೇಲೆ ಇದೆ. ಅಲ್ಲಿಗೆ ಅದು ಇದು ಸುಮ್ಮನೆ ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತ ಸುಮ್ಮನೆ ಆರೋಪ ಮಾಡ್ತಾಯಿದ್ದಾರೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ, ಮುಂಚೆನೇ ಕೊಟ್ಟಿದ್ದೀನಿ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಒಡವೆಗಳು ಅಮೌಂಟ್ ಎತ್ಕೊಂಡು ಹೋಗಿದ್ದಾಳೆ ಅಂತ, 5 ಲಕ್ಷ ಎತ್ಕೊಂಡು ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ಅವರು ಅಲ್ಲಿ ಬಂದಾಗ ಅಲ್ಲಿ ಸ್ಟೇಷನ್ ಹತ್ರನೇ ನಾನು ಹೊಡೆದು ಚಪ್ಪಲಿಯಲ್ಲೇ ಹಾಕಿದ್ಲು.